ಹಲೋ ಎವ್ರಿವನ್, ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ವೆರಿ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಉದ್ದೇಶ ಬಂದು ಲಿಟಲ್ ಬಿಟ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಸೊ ಯಾರಿಗೆ ಆ ಲಿಟಲ್ ಬಿಟ್ ಕಾಂಟ್ರಿಬ್ಯೂಷನ್ ಅಂತ ಅಂದ್ರೆ ವೆರಿ ಇಂಡಿಯನ್ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಹೂ ಬಾರ್ನ್ ಆನ್ ಡಿಸೆಂಬರ್ 22 ಅಂದ್ರೆ ಇವತ್ತು ಹುಟ್ಟಿದಂತಹ ವೆರಿ ಗ್ರೇಟ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಆಗಿರ್ತಕ್ಕಂತಹ ಸರ್ ಶ್ರೀನಿವಾಸನ್ ರಾಮಾನುಜನ್ ಅವರ ಬರ್ತ್ ಆನಿವರ್ಸರಿ ಇವತ್ತು. ಓಕೆ, ಅಂಡ್ ಆಲ್ಸೋ ವಿತ್ ದಟ್ ಮ್ಯಾಥಮೆಟಿಕ್ಸ್ ನಮ್ ಡೈಲಿ ಲೈಫ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಫ್ರಮ್ ಮಾರ್ನಿಂಗ್ ಡೇ ಟು ಟಿಲ್ ನೈಟ್ ಸ್ಲೀಪ್ ಮಾಡೋವರೆಗೂ ನಮ್ದೇ ಆದಂತ ಓನ್ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರ್ತದೆ. ವೆದರ್ ವಿ ಲೈಕ್ ಮ್ಯಾಥಮೆಟಿಕ್ಸ್ ಆರ್ ವಿ ಡಿಸ್ಲೈಕ್ ಮ್ಯಾಥಮೆಟಿಕ್ಸ್, ಬಟ್ ಸ್ಟಿಲ್ one or the other way we will be using. So these are the two main reasons why we are celebrating National Mathematics Day on today. Okay na? ಸೊ ಹಾಗೆ ಹೇಳಿದಂತಹ ಬರ್ತ್ ಆನಿವರ್ಸರಿ ಆದಂತಹ ಸರ್ ಶ್ರೀನಿವಾಸ್ ರಾಮಾನುಜನ್ ಅವರು ಡಿಸೆಂಬರ್ 22 1807 ಅಲ್ಲಿ ತಮಿಳ್ನಾಡಲ್ಲಿ ಜನಿಸ್ತಾರೆ. ಸೊ ಈಸ್ ಅ ಸೆಲ್ಫ್ ಥಾಟ್ ಅಂತ ಹೇಳ್ಬೋದು. ಸೊ ಸೆಲ್ಫ್ ಥಾಟ್ ಅಂತ ಏನ್ ಎಕ್ಸಾಂಪಲ್ ಅಂತಂದ್ರೆ ಅಟ್ ಅ ವೆರಿ ಯಂಗ್ ಏಜ್, ಅಟ್ ದ ಏಜ್ ಆಫ್ 12 ಓನ್ಲಿ, ಸೊ ಇವ್ರು ಏನ್ ಮಾಡೋದು ಟ್ರಿಗ್ನೋಮೆಟ್ರಿ ಮಾಸ್ಟರ್ ನ ಇವ್ರು ತಗೊಂತಾರೆ. ಓಕೆನಾ, ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಸೊ ನಾವ್ ಆಕ್ಚುಲಿ 9th ಇದ್ದಾಗ ಅಥವಾ ಅರ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಾಡ್ತೀವಿ, ಟ್ರಿಗ್ನೋಮೆಟ್ರಿ ನಾಲೆಜ್ ವಿ ವಿಲ್ ಗೆಟ್. ಬಟ್ ಸರ್ ರಾಮಾನುಜನ್ ಅವ್ರು ಏನ್ ಮಾಡಿದ್ರು ಅಟ್ ವೆರಿ ಅರೌಂಡ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಓನ್ಲಿ. ಸೊ ಅವ್ರು ಏನ್ ಮಾಡಿದ್ರು ಟ್ರಿಗ್ನೋಮೆಟ್ರಿಯಲ್ಲಿ ಅವ್ರ ಮಾಸ್ಟರ್ ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇವ್ರದ್ದು ಎಲಿಮೆಂಟರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಇದೆಲ್ಲ ಮುಗಿಸ್ ಆದ್ಮೇಲೆ ಏನ್ ಮಾಡ್ತಾರೆ ಇವ್ರು ಕಾಲೇಜ್ ಅಲ್ಲಿ, ಸೊ ಒಂದು ಕುಂಭಕೋಣಂ ಅಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಸರ್ ಶ್ರೀನಿವಾಸ್ ರಾಮಾನುಜನ್ ಅವ್ರು ಓದ್ತಿರ್ತಕ್ಕಂಥ ಟೈಮ್ ಅಲ್ಲಿ, ಸೊ ಎಕ್ಸಾಮ್ ಅಲ್ಲಿ ನಾನ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಯಾವ್ಯಾವ ಇರ್ತವೆ ಅಂದ್ರೆ ಕೆಮ್ ಆಗಿರ್ಬೋದು, ಬಯೋ ಆಗಿರ್ಬೋದು, ಈ ತರ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಫೇಲ್ ಆಗಿ ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ ಇವ್ರು ಪಾಸ್ ಆಗಿರ್ತಾರೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ರೀಸನ್ ಏನ್ ಮಾಡ್ತಾರೆ ಅವರು ಅಲ್ಲಿ ಕಾಲೇಜ್ ಲೈಫ್ ನಲ್ಲಿ ಡ್ರಾಪ್ ಮಾಡ್ಬೇಕಾಗುತ್ತೆ. ಸೊ ಆಸ್ ಯೂಶುವಲ್ ಎಲ್ಲರಿಗೂ ಗೊತ್ತು, ಕಾಲೇಜ್ ಲೈಫ್ ಡ್ರಾಪ್ ಆಗ್ತಿದೆ. ನೆಕ್ಸ್ಟ್ ಸ್ಟೇಜ್ ಬಂದು ವರ್ಕ್. ಸೊ ಇವರು ಕ್ಲರ್ಕ್ ಆಗಿ ವರ್ಕ್ ಗೆ ಜಾಬ್ ಸೆಲೆಕ್ಟ್ ಆದಾಗ ಇವ್ರು ಏನ್ ಮಾಡ್ತಾರೆ, ಇವ್ರು ಒಬ್ಬ ಕೊಲೀಗ್ಸ್ ಅವರು ಇವ್ರಿಗಿರ್ತಕ್ಕಂತಹ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಂದ ಏನ್ ಮಾಡ್ತಾರೆ, ಇವ್ರನ್ನ GH ಹೆನ್ರಿ ಅವ್ರಿಗೆ ಪರಿಚಯ ಮಾಡ್ತಾರೆ. ಸೊ GH ಹೆನ್ರಿ ಅವರು ಸರ್ ರಾಮಾನುಜನ್ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಏನ್ ಮಾಡ್ತಾರೆ, ಇವ್ರನ್ನ ಜಾಯಿಂಟ್ ಅಪಾಯಿಂಟ್ ಮಾಡ್ತಾರೆ BSc ಮಾಡೋದಕ್ಕೋಸ್ಕರ. ಸೊ 1913 ಅಲ್ಲಿ ಸರ್ ರಾಮಾನುಜನ್ ಅವರು BSc ಮ್ಯಾಥಮೆಟಿಕ್ಸ್ ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಓಕೆನಾ, ಸೊ ಕಂಪ್ಲೀಟ್ ಮಾಡಾದ್ಮೇಲೆ ಅಟ್ ವೆರಿ ಸೂನ್ ಏಜ್ 36 ಇಯರ್ಸ್ ಅಲ್ಲಿ ಏನಾಗ್ತಾರೆ, ರಾಮಾನುಜನ್ ಅವರು ನಮ್ಮಿಂದ ದೂರ ಆಗ್ತಾರೆ. ಸೊ GH ಹೆನ್ರಿ ಅವರು ಅವ್ರನ್ನ ನೋಡಕ್ಕೆ ಇಂಡಿಯಾಗೆ ಬಂದಾಗ, ಸೊ ಅವ್ರ ಹೆಲ್ತ್ ಇಶ್ಯೂಸ್ ಇದ್ದಾಗ ಸರ್ ರಾಮಾನುಜನ್ ಅವರು ಇಂಡಿಯಾದಲ್ಲಿ ಇರ್ತಾರೆ. ಸೊ ಇಂಡಿಯಾದಲ್ಲಿ ಹಾಸ್ಪಿಟಲ್ ಇದ್ದಾಗ ಹೆನ್ರಿ ಅವರು 1729 ಅನ್ನೋ ಒಂದು ಕಾರಲ್ಲಿ ರಾಮಾನುಜನ್ ಅವ್ರನ್ನ ನೋಡೋದಕ್ಕೆ ಬರ್ತಾರೆ. ಅವಾಗ ಹೆನ್ರಿ ಹೇಳ್ತಾರೆ, ವೆರಿ ಬ್ಯಾಡ್ ನಂಬರ್ ಇದು, ನಂಗೆ ತುಂಬಾ ಅನ್ಲಕ್ಕಿ ನಂಬರ್ ಅಂತ. ಸೊ ಬಟ್ ಸರ್